ತುಂಬ ಬೆಲೆ ಬಾಳುವಂತೆ ಕಾಣುತ್ತೆ, ಮೈಯೆಲ್ಲ ಬಂಗಾರದ ಬಣ್ಣದಿಂದ ತುಂಬಿದೆ, ವೈದೇಹಿಯ ಮನಸ್ಸೂ ಕೂಡ ಇದರಿಂದ ಹಿತವಾಗುತ್ತೆ. ಇದು ನೋಡಿದರೆ ನಾವು ಕಂಡ ಇಲ್ಲಿಯ ತನಕದ ಒಂದು 4 ಲಕ್ಷಣವುಳ್ಳ ಚಿಗರೆಗಳ ಹೆಸರನ್ನು ಹೇಳ್ತಾನೆ. ಇವತ್ತು ನಮಗೆ ಆ ಹೆಸರಾಗಿ ಕೇಳಬೇಕಷ್ಟೇ ಹೊರತು ಅದರ ಲಕ್ಷಣ ಏನು ಅಂತ ಗುರುತಿಸುವುದು ಕಷ್ಟ. ನ ಕಾದಳಿ ನ ಪ್ರಿಯಕಿ ನ ಪ್ರವೇಣಿ ನ ಚಾವಿಕಿ ಭವೇದಸ್ಯ ಸದೃಶಿ ಸ್ಪರ್ಶನೇ ನೇತಿ ಮೇಮತಿ. ಅವನು ಹೇಳ್ತಾನೆ, ಈ ಕದಳಿ ಅಂತ ಒಂದು ಪ್ರಾಣಿ, ಅದರ ಮೈಯ ತೊಗಲು ಬಹಳ ಮೆದು ಅಂಥದ್ದು 4 ಹೇಳೋದು. ಒಂದು ಪ್ರಿಯಕಿ, ಒಂದು ಕಾದಲಿ, ಒಂದು ಪ್ರವೇಣಿ, ಇನ್ನೊಂದು ಆವಿಕಿ. ಆವಿಕಿ ಅಂದರೆ ನಮಗೆ ಕಂಬಲ, ಕುರಿಯ ಮೈಯಿಂದ ತೆಗೆದಂತಹ ವಿಶೇಷವಾದಂತಹ ಬಟ್ಟೆಯ ಬಳಕೆ. ಅದು ತುಂಬ ಮೆತ್ತನೆ ಇರುತ್ತೆ. ಉಳಿದ 3 ವಿಷಯದಲ್ಲಿ ಶಬ್ದಗಳು ಮಾತ್ರ ನಮಗೆ ಸಿಗುವಂಥದ್ದು. ಈ ಅಜ ಸಂಬಂಧಿಯಾದ ವಿಶಿಷ್ಟವಾದ ಮೈಗೆ ಮೆತ್ತನೆಯಾದ ಭಾವವನ್ನು ತರುವ, ಅಂದರೆ ಅದು ಅದರ ಮೇಲೆ ಕೂತರೆ ತುಂಬ ಆನಂದ ಅನಿಸುತ್ತೆ, ಅದು ಮೈಗೆ ಹಿತ. ಮೈಯ ಸ್ಪರ್ಶಕ್ಕೆ ಅನುಗುಣವಾದ ಸ್ಪರ್ಶ ಇದೆ. ಬೇರೆದಾದಾಗ ಒತ್ತಿದ ತಕ್ಷಣ ಅದು ಹಿಂಸೆ ಆಗ್ಲಿಕ್ಕೆ ಶುರುವಾಗುತ್ತೆ. ನಮ್ಮ ಮೈಯಲ್ಲಿ ಅದರದ್ದೇ ಅಚ್ಚು ಬೀಳುತ್ತೆ. ಅದರ ಅಚ್ಚು ನಮಗೆ ಬೀಳಬಾರ್ದು, ನಮ್ಮ ಭಾರ ಅದಕ್ಕೆ ತಾಗಿ ಅದು ಸೌದು ಹೋಗಬಾರ್ದು. ಅಂಥದ್ದು ಆಸನವಾಗಿ ಉಪಯೋಗಿಸಲಿಕ್ಕೆ ಲಾಯಕ್ಕು. ಅಂಥದ್ದು ಆಗಿ ಇದು ಕಾಣಿಸ್ತಾ ಇದೆ. ಇನ್ನೂ ಯೋಚನೆ ಮಾಡಿದರೆ ಇದು ಆಕಾಶದಲ್ಲಿರುವ ಮೃಗಶಿರ ನಕ್ಷತ್ರದಂತೆಯೇ ಹೋಲ್ತಾ ಇದೆ. ತುಂಬ ಇದು ಒಂದು ಅಪರೂಪದ ಜ್ಯೋತಿಷಕ್ಕೆ ಸಂಬಂಧಪಟ್ಟ ವಿಷಯವೊಂದನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಅಂದರೆ ಅದಕ್ಕೆ ಹೋಲಿಸಲಿಕ್ಕೆ ಕಾರಣವಾದ ಸಂಗತಿಗಳನ್ನು ಜ್ಯೋತಿಷ್ಕರು ನೋಡಿದರೆ ಇದರ ಇನ್ನಷ್ಟು ಮುಖ್ಯ ವಿಷಯಗಳನ್ನು ಅವರು ಆಲೋಚಿಸಲಿಕ್ಕೆ ಅವಕಾಶ ಇದೆ.